ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶವಗಳ ಬುರುಡೆಗಳು ಪತ್ತೆ ಹಚ್ಚಲು ಅಗಿಯುವುದು, ಅನಾಮಕನೊಬ್ಬ ದಿನಕ್ಕೊಂದು ಸ್ಥಳ ತೋರಿಸುತ್ತಿರುವುದು, ಆ ಸ್ಥಳಗಳಲ್ಲಿ ಶವಗಳನ್ನು ಹುಡುಕಲು ಬೇಕಾಬಿಟ್ಟಿಯಾಗಿ ಜನರ ದಿಕ್ಕು ತಪ್ಪಿಸುತ್ತಿರುವುದನ್ನು ನೋಡಿದರೆ ಇದರಲ್ಲಿ ರಾಜ್ಯ ಸರ್ಕಾರದ ಕೈವಾಡ ಇರಬಹುದು ಎಂದು ಎದ್ದು ಕಾಣುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಧಾನ ಕಾರ್ಯದರ್ಶಿ ಬೇಡರಡ್ಡಿ ಬಸವರೆಡ್ಡಿ ಆಕ್ರೋಶವನ್ನು ಹೊರಹಾಕಿದರು. ಪಟ್ಟಣದಲ್ಲಿ ಬುಧವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ಮಾಡಿ ತಹಸೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿ ಅವರು ಮಾತನಾಡಿದರು. ಈ ಪ್ರಕರಣದಲ್ಲಿ ರಾಜ್ಯದ ಜನರಿಗೆ ಸತ್ಯ ತಿಳಿಯುವ ಯಾವ ಲಕ್ಷಣಗಳು ಕಾಣಿಸುತ್ತಿಲ್ಲ. ಈ ಪ್ರಕರಣವನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎಗೆ ವಹಿಸುವ ಮೂಲಕ ಪ್ರಕರಣ ತನಿಖೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು. ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಇವತ್ತು ಆ ಒಂದು ಪವಿತ್ರ ಸ್ಥಳಕ್ಕೆ ಕಳಂಕ ತಂದಿರತಕ್ಕಂಥ ಸರ್ಕಾರದ ವಿರುದ್ಧ ಇವತ್ತು ಆ ಒಂದು ಪ್ರಕರಣವನ್ನ ಇವತ್ತು ಎನ್ಐಗೆ ಒಪ್ಪಿಸಬೇಕು. ಕೇಂದ್ರ ಮತ್ತು ಸರ್ಕಾರಗಳು ಅದನ್ನ ಸತ್ಯಾಸತ್ಯತೆ ಬಯಲಿಗೆಳೆಯೋದಕ್ಕೆ ರಾಷ್ಟ್ರೀಯ ಒಂದು ಸಂಸ್ಥೆಗೆ ಒಪ್ಪಿಸಿ ಅದರ ಮೂಲಕ ಅದನ್ನ ಆ ಪ್ರಕರಣವನ್ನು ಬಯಲಿಗೆಳಿಬೇಕು ಅಂತ ಹೇಳಿ ನಾವು ಈ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಇವತ್ತು ನೂರಾರು ಶವಗಳಿದಾವೆ ಅಂತಂದ್ರೆ ಅವನು ಎಲ್ಲೆಲ್ಲಿ ಸ್ಥಳವನ್ನು ಗುರುತು ಮಾಡಿದ್ದ ಆ ಅನಾಮಿಕ ಆ ಸ್ಥಳಗಳಲ್ಲಿ JCB ಇಟ್ಟು SIT ಮೂಲಕ ಇವತ್ತು ಆ ಪ್ರಕರಣವನ್ನು ಎಲ್ಲ ತನಿಖೆ ಮಾಡಿದ್ರು ಕೂಡ ಎಲ್ಲೂ ಕೂಡ ಕುರು ಸಿಕ್ಕಿಲ್ಲ. ಆದರೆ ಸರ್ಕಾರಗಳು ಯಾಕೆ ಇದು ಅವನಿಗೆ ಬೆಂಬಲವಾಗಿ ನಿಂತಿದ್ದಾವೆ ನಮಗೆ ಅನ್ನಿಸ್ತಾ ಇದೆ. ಇಡೀ ಭಕ್ತಾದಿಗಳಿಗೆ, ಈ ದೇಶದ ರಾಜ್ಯದ ಪ್ರಜೆಗಳಿಗೆ ಸರ್ಕಾರನೇ ಇವತ್ತು ಪರೋಕ್ಷವಾಗಿ ಅವನಿಗೆ ಸಹಾಯ ಮಾಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ನೆಲೆ ಕಳ್ಕೊಂಡಿದೆ. ಆ ಮಲ್ನಾಡಿನಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರಿಲ್ಲ, ಅಲ್ಲಿ ಅವ್ರ ಪಕ್ಷ ಬೆಳೀತಾ ಇಲ್ಲ ಅನ್ನೋ ಒಂದು ದುರುದ್ದೇಶದಿಂದ ರಾಜಕೀಯವಾಗಿ ಇವತ್ತು ಬಿಜೆಪಿ ಅಲ್ಲಿ ಶಾಸಕರು ಇರೋದ್ರಿಂದ ರಾಜಕೀಯವಾಗಿ ಅಲ್ಲಿ ತುಳಿಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಅಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಈ ರಾಜ್ಯ ಸರ್ಕಾರ ತತ್ಕ್ಷಣವೇ ಅಲ್ಲಿ ಆ SIT ಮೂಲಕ ಆ ಅನಾಮಿಕ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಬೆಂಬಲವಾಗಿ ಯಾರು ಮಟ್ಟಣ್ಣ ಅಂತ ಮತ್ತೆ ಮಹೇಶ್ ಶಿರೋಡಿ ಅಂತ ಇವರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮರಳಳ್ಳಿ ರವಿಕುಮಾರ್ ಮಾತನಾಡಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸನ್ನಿಧಾನ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿದ್ದು ದೇಶ ವಿದೇಶ ಗಮನ ಸೆಳೆಯುವ ಈ ಪ್ರಕರಣವನ್ನು ಇಲ್ಲಿಗೆ ನಿಲ್ಲಿಸಬೇಕು. ಈ ಪ್ರಕರಣದಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲದೆ ಅನಾಮಿಕನೊಬ್ಬನ ಮಾತನ್ನು ಕೇಳಿ ಯಾವುದೇ ಸಾಕ್ಷ್ಯಾಧಾರಗಳಲ್ಲಿ ದುಂದುವೆಚ್ಚಕ್ಕೆ ಮುಂದಾಗಿದ್ದಾರೆ ಎಂದರು. ಸರ್ಕಾರ ಇದನ್ನು ಗಮನಿಸಿ ಉತ್ತಮ ತನಿಖೆ ಮುಂದಾಗಬೇಕು ಎಂದು ಅವರು ಆಕ್ರೋಶವನ್ನು ಹೊರಹಾಕಿದರು. ಸೃಷ್ಟಿ ಮಾಡ್ತಾ ಇದ್ದಾರೆ. ಇವತ್ತು ಯಾವುದೋ ಒಂದು ಕೊಲೆ ಪ್ರಕರಣ ಆಗಿದ್ದಕ್ಕೆ ಅದನ್ನೇ ಮುಂದಿಟ್ಕೊಂಡು ಯಾರನ್ನೋ ಒಬ್ಬರನ್ನ ಸಿಗಾಕ್ಸ್ಬೇಕಂತ ಹೇಳ್ತಾ ಇದು ರಾಜ್ಯ ಸರ್ಕಾರ ಹಿಂಗೆ ಮಾಡ್ತೈತೆ. ಮತ್ತು ಇವತ್ತು ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಇತ್ತೀಚೆಗೆ ಭಾರಿ ಒಂದು ಅವಘಡಗಳು ನಡೀತದೆ ನೋಡ್ರಿ. ಮೊನ್ನೆ ಒಂದು ಲಾಡ್ಜ್ನಲ್ಲಿ ಕೊಲೆ ಆಯಿತು. ಇಲ್ಲಿ ಆ ಪಕ್ಕದ ಆಂಧ್ರ ಪ್ರದೇಶ ಇರೋದ್ರಿಂದ ಇಂಥ ಕೇಸ್ಗಳು ಸೃಷ್ಟಿ ಆಗ್ತವೆ. ಇಡೀ ಧರ್ಮಸ್ಥಳದಲ್ಲ, ಇಡೀ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆಗಳಲ್ಲಿ ಈ ಥರ ಆಗ್ತಾ ಇದ್ದಾವೆ. ಈ ಥರ ಆಗದಂಗೆ ರಾಜ್ಯ ಸರ್ಕಾರ ಕ್ರಮ ವಹಿಸಬೇಕು. ಜಿಲ್ಲಾಡಳಿತ ಆಗಲಿ, ತಾಲೂಕು ಆಡಳಿತ ಆಗಲಿ ಮೌನ ವಹಿಸಬಾರ್ದು. ಎಲ್ಲರೂ ನೆರವಿಗೆ ಬರಬೇಕು. ಕೂಲಿ ಕಾರ್ಮಿಕರಾಗಲಿ, ಬಡವರಾಗಲಿ ಮತ್ತು ದಲಿತರಾಗಲಿ ಬರೇ ಒಂದಿನೇ ಮಾಡಬಾರ್ದು ಅಂತ ಹೇಳ್ತಾ ಈ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಈ ಮನವಿ ಕೊಟ್ಟು ತಹಸೀಲ್ದಾರ್ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ, ಮೊಳಕಾಲ್ಮೂರು ತಾಲೂಕು ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಮೊಳಕಾಲ್ಮೂರು ತಾಲೂಕು ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಏನೇ ಬರಲಿ, ಏನೇ ಬರಲಿ, ರೈತ ಹೋರಾಟಕ್ಕೆ. ಈ ಸಂದರ್ಭದಲ್ಲಿ ವೆಂಕಟೇಶ್, ರಮೇಶ್, ತಿಪ್ಪೇಶ್, ಮಂಜುನಾಥ್, ಬಸವರಾಜ್, ಮರಲಿಂಗಪ್ಪ, ಪಾಪಯ್ಯ, ಬೋರಯ್ಯ, ಮಂಜುನಾಥ್, ಸೂರಂನಳ್ಳಿ ರಾಜಣ್ಣ, ಪಿಟಿಹಟ್ಟಿ ಈರಣ್ಣ, ಗುಂಡ್ಲೂರು ತಿಮ್ಮಣ್ಣ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229363.